ಫೆಬ್ರವರಿ 14 ಈ ದಿನ ಪ್ರೇಮಿಗಳಿಗೆ ತುಂಬಾನೇ ಸ್ಪೆಷಲ್. ವ್ಯಾಲೆಂಟೈನ್ಸ್ ಡೇ ಅಂತ ಮೊದಲು ಕೇವಲ ಒಂದು ದಿನವನ್ನ ಸೆಲೆಬ್ರೇಟ್ ಮಾಡಲಾಗ್ತಿತ್ತು. ಆದ್ರೀಗ ವಾರ ಪೂರ್ತಿ ಪ್ರೇಮಿಗಳ ದಿನವನ್ನ ಆಚರಿಸೋದು ಟ್ರೆಂಡ್ ಆಗ್ಬಿಟ್ಟಿದೆ. ಫೆಬ್ರವರಿ 7ರಿಂದ 14ರವರೆಗೂ ವ್ಯಾಲೆಂಟೈನ್ಸ್ ವೀಕ್ ಅನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಪ್ರೇಮದ ಕಂಪು ಪಸರಿಸುವ ಈ 7 ದಿನಗಳಿಗೂ ಒಂದೊಂದು ವಿಶೇಷತೆ ಇದೆ. ಅದೇನು ಅಂದ್ರೆ ವ್ಯಾಲೆಂಟೈನ್ಸ್ ವೀಕ್ ಆರಂಭವಾಗೋದು ಫೆಬ್ರವರಿ 7ರ ರೋಸ್ ಡೇ ಇಂದ. ಗುಲಾಬಿ ಹೂ ಪ್ರೀತಿಯ ಸಂಕೇತ ಅನ್ನೋದು ಗೊತ್ತೇ ಇದೆ. ಹೀಗಾಗಿ ಈ ದಿನ ನೀವು ನಿಮ್ಮ ವ್ಯಾಲೆಂಟೈನ್ಗೆ ರೋಸ್ ನೀಡೋದ್ರ ಮೂಲಕ ಪ್ರೀತಿಯನ್ನ ವ್ಯಕ್ತಪಡಿಸಬಹುದು. ಇನ್ನು ರೋಸ್ ಕೊಟ್ಟ ಮೇಲೆ ಪ್ರಪೋಸ್ ಮಾಡಲೇಬೇಕಲ್ಲ, ಅದಕ್ಕಾಗಿ ಫೆಬ್ರವರಿ 8ರಂದು ಪ್ರಪೋಸ್ ಡೇ ಸೆಲೆಬ್ರೇಟ್ ಮಾಡಲಾಗುತ್ತೆ. ನಿಮ್ಮ ಕ್ರಶ್ ಅಥವಾ ಫಿಯಾನ್ಸೆಗೆ ನೀವು ಈ ದಿನ ಪ್ರಪೋಸ್ ಮಾಡಬಹುದು. ಆಲ್ರೆಡಿ ಕಮಿಟ್ ಆಗಿದ್ರು ಕೂಡ ಈ ದಿನ ಸ್ಪೆಷಲ್ ಆಗಿ ಪ್ರಪೋಸ್ ಮಾಡಿ ನೋಡಿ. ನಿಮ್ಮ ರಿಲೇಶನ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಫೆಬ್ರವರಿ 9 ಚಾಕ್ಲೇಟ್ ಡೇ. ಪರಸ್ಪರ ಚಾಕ್ಲೇಟ್ ಎಕ್ಸ್ಚೇಂಜ್ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ಮಾಧುರ್ಯವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು. ನೆಕ್ಸ್ಟ್ ಬರುವಂತದ್ದು ಟೆಡಿ ಡೇ. ಈ ದಿನ ಮುದ್ದಾದ ಟೆಡ್ಡಿ ಬೇರ್ ಗೊಂಬೆಯನ್ನ ನಿಮ್ ಹುಡುಗಿಗೆ ಗಿಫ್ಟ್ ಮಾಡಿದ್ರೆ ಖುಷಿಯಲ್ಲಿ ಕುಣಿದು ಕುಪ್ಪಳಿಸುವುದಂತೂ ಪಕ್ಕ. ಫೆಬ್ರವರಿ 11ರಂದು ಪ್ರಾಮಿಸ್ ಡೇ. ಯಾವ ರೀತಿ ಮದುವೆ ದಿನ ಸಪ್ತಪದಿ ತುಳಿತ ದಂಪತಿಗಳು ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೋತಾರೋ ಅದೇ ತರ ಈ ದಿನದಂದು ನೀವು ನಿಮ್ಮ ಸಂಗಾತಿ ಜೊತೆ ಸದಾಕಾಲ ಇರೋದಾಗಿ ಪ್ರಾಮಿಸ್ ಮಾಡಬಹುದು. ಫೆಬ್ರವರಿ 12 ಹಗ್ ಡೇ ಹಾಗೂ 13 ಕಿಸ್ ಡೇ. ಈ 2 ದಿನಗಳ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದೇನಿಲ್ಲ ಬಿಡಿ. ನಿಮ್ಮ ರಿಲೇಶನ್ಶಿಪ್ ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಿಕ್ಕೆ ಹಗ್ ಅಂಡ್ ಕಿಸ್ ಡೇ ಕೂಡ ಆಚರಿಸಬಹುದು. ಇನ್ನು ವ್ಯಾಲೆಂಟೈನ್ಸ್ ವೀಕ್ ನ ಕೊನೆಯ ದಿನ ಅಂದ್ರೆ ಪ್ರೇಮಿಗಳ ದಿನ. ಹೀಗೆ 7ರಿಂದ 14ರವರೆಗೆ ವ್ಯಾಲೆಂಟೈನ್ಸ್ ವೀಕ್ ಅನ್ನ ಸ್ಪೆಷಲ್ ಆಗಿ ಆಚರಿಸಲಾಗುತ್ತೆ.